ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆ ಮತ್ತು ಹಾಲಿನಿಂದ 5 ನಿಮಿಷದಲ್ಲಿ ದಿಢೀರಾಗಿ ಒಂದು ಹಲ್ವನ ತಯಾರಿಸ್ಬೋದು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರವೆ ಹಲ್ವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಓಕೆ, ಸೊ ಈ ಒಂದು ಹಲ್ವಾ ತಯಾರಿಸೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ರವೆ ತಗೊಂಡಿದ್ದೀನಿ. ಸೊ ಇದು ಉಪ್ಪಿಟ್ಟಿಗೆ ನಾವು ಉಪಯೋಗಿಸ್ತೀವಲ್ಲ, ದಪ್ಪ ರವೆ. ಸೊ ಮೀಡಿಯಂ ಸೈಜಲ್ಲಿರುವಂಥ ರವೆ ಅಲ್ಲ, ಸ್ವಲ್ಪ ದಪ್ಪ ರವೆ. ಇಡ್ಲಿ ರವೆಗಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಬನ್ಸಿ ರವೆ ಬರುತ್ತಲ್ಲ, ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಅಷ್ಟು ಮೀಡಿಯಮ್ ಆಗಿರೋವಂಥ ಒಂದು ರವೆ. ಜಾಸ್ತಿ ಚಿಕ್ಕ ರವೆ ಅಂದರೆ ಚಿರೋಟಿ ರವೆ ಅಂತ ಅಂತೀವಿ. ಸೊ ಆ ರವೆಗಿಂತ ಸ್ವಲ್ಪ ದೊಡ್ಡದಿರುತ್ತೆ ಇದು. ಉಪ್ಪಿಟ್ಟಿಗೆ ಉಪಯೋಗಿಸುವಂತಹ ರವೆ. ಸೊ ಆ ರವೆಯನ್ನು ತೊಗೊಂಡಿದ್ದೀನಿ. ನೋಡ್ಬೋದು, ಸೂಜಿ ಅಂತೀವಲ್ಲ ನಾವು, ಅದು. ಸೊ ಅದನ್ನು ಈಗ ನಾನು ಇನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕಿದ ನಂತರ ಇವಾಗ ನಾವು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 1 ಕಪ್ ಹಾಲು. 1 ಕಪ್ ರವೆಗೆ 1 ಕಪ್ ಹಾಲು ಬೇಕಾಗುತ್ತೆ. ಇಷ್ಟನ್ನು ಹಾಕಿದ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಹಾಲು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಹಾಲನ್ನು ಉಪಯೋಗಿಸ್ಬೋದು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ಇವಾಗ ನೋಡಿ, ಹಾಲು ಮತ್ತು ರವೆ ಎರಡನ್ನೂ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಹಲ್ವಾ ತಯಾರಿಸಬೇಕು ಅಂತಂದರೆ ರವೆನ ಉರಿಬೇಕು. ಸೊ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಮತ್ತೆ ನಾವು ಕೆಲವೊಂದು ಟಿಪ್ಸ್ಗಳನ್ನು ತುಂಬಾ ಫಾಲೋ ಮಾಡಬೇಕಾಗುತ್ತೆ. ರವೆ ಫ್ರೈ ಮಾಡಬೇಕು ಅಂದರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದೇ ಒಂದು 5 ನಿಮಿಷ ಆಗುತ್ತೆ. ಸೊ ಹಾಗಾಗಿ ತುಂಬಾ ಟೈಮ್ ತೊಗೊಳ್ಳೋದಿಲ್ಲ. ತುಂಬಾ ಈಸಿಯಾಗಿ ಈ ಒಂದು ಸ್ವೀಟನ್ನು ನೀವು ಖಂಡಿತವಾಗ್ಲೂ ತಯಾರಿಸ್ಕೋಬೋದು. ಇದರಲ್ಲಿ ರವೆ ಉರಿಬೇಕು ಆ ಥರದ್ದೇನು ಸಮಸ್ಯೆನೇ ಇಲ್ಲ. ಓಕೆ, ಸೊ ಈಗ ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ನೀರನ್ನು ಹಾಕ್ಕೊಳ್ಳೋಣ. 1 ಕಪ್ ಸಕ್ಕರೆ ಆದರೆ 1 ಕಪ್ ನೀರನ್ನು ನಾವು ಹಾಕ್ಕೊಳ್ಬೇಕು, ಅದೇ ಕಪ್ಪಿನ ಅಳತೆಯಲ್ಲಿ. ಸೊ ನೀವು ಯಾವುದೇ ಒಂದು ರೆಸಿಪಿಗಳನ್ನು ತಯಾರಿಸಬೇಕಾದ್ರೆ ಮೈಂಡಲ್ಲಿ ಇರಬೇಕಾಗಿರೋದು ಏನು ಅಂತಂದರೆ, ಯಾವುದು ಒಂದು ಕಪ್ಪು ಅಥವಾ ಒಂದು ಲೋಟ ಅಥವಾ ಒಂದು ದೊಡ್ಡ ಬೌಲು ಯಾವುದಾದ್ರೂ ಓಕೆ. ಸೊ ಒಂದು ಅಳತೆಯನ್ನು ಯಾವುದು ತೊಗೊಳ್ತೀವೋ, ಒಂದು ಅಳತೆಯಲ್ಲಿ ಈಗ ಒಂದು ಬೌಲ್ ತೊಗೋತೀವಿ ಅಂದರೆ ಅದೇ ಬೌಲಿನ ಅಳತೆಯಲ್ಲಿ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಆ ರೀತಿ ಆದಾಗ ನಮಗೆ ಆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ, ನಾನು ಅದಕ್ಕೆ 1 ಕಪ್ ಸಕ್ಕರೆಗೆ ಇಲ್ಲಿ ಸುಮಾರು 2ರಿಂದ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಓಕೆ, 1 ಕಪ್ ರವೆ ತೊಗೊಂಡಿದ್ದೀವಿ. ಹಾಗೆ ಅದಕ್ಕೆ ನಾನು 3 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಪಾತ್ರೆಗೆ ನೀರನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾನು ಕೇಸರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೇಸರಿ ದಳ ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಅದ್ರ ಕಲರ್ ಕೂಡ ಒಂದು ಡಿಫ್ರೆಂಟಾಗೇ ಬರುತ್ತೆ. ಸೊ ನಾವು ಅದಕ್ಕೆ ಕಲರ್ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ನೋಡ್ಬೋದು, ಈಗ ಕೇಸರಿ ಎಲ್ಲ ಕಲರ್ ಬಿಟ್ಕೊಳ್ತಾ ಇದೆ. ಈ ರೀತಿಯಾಗಿ ನಮಗೆ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಇದನ್ನು ನಮಗೆ ಸಕ್ಕರೆ ಕರಗಿದ್ರೆ ಸಾಕು. ನಾವು ಒಂದೆಳೆ ಅಂಟು ಪಾಕ ಏನೂ ಮಾಡ್ತಾ ಇಲ್ಲ ಇಲ್ಲಿ. ಸೊ ಪಾಕವನ್ನು ನಾವು ಕುದಿಯೋದಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಸುಮಾರು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ಹಲ್ವಾ ತಯಾರಿಸೋದಕ್ಕೆ ಖಂಡಿತ ತುಪ್ಪನ ಉಪಯೋಗಿಸಿ, ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಅಕಸ್ಮಾತ್ ನಾವು ತುಪ್ಪ ತಿನ್ನಲ್ಲ ಅಥವಾ ಇಲ್ಲ ಅನ್ನೋದಾದರೆ ನೀವು ಅಡುಗೆ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು, ಅಥವಾ ವನಸ್ಪತಿ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ನಂತರ ಇವಾಗ ಡ್ರೈ ಫ್ರೂಟ್ಸ್ಗಳನ್ನು ನಾನು ಇದಕ್ಕೆ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸೊ ಬಾದಾಮ್ ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಬಾದಾಮ್ ಹಾಕಿದ ನಂತರ ಈಗ ನಾವು ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳೋಣ, ಅಥವಾ ಹಾಗೆ ಹಾಕ್ಕೊಂಡ್ರು ಆಮೇಲೆ ನೀವು ಕಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಈಗ ಗೋಡಂಬಿ ಕೂಡ ಫ್ರೈ ಮಾಡ್ಕೊಳ್ಳೋಣ. ಬಾದಾಮ್ ಮತ್ತು ಗೋಡಂಬಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ. ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಈಗ ನೋಡಿ, ನಾನು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. 1 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಳೋಣ ಸಾಕು. ನಂತರ ಈಗ ಅದನ್ನು ತೆಗೆದಿಟ್ಕೊಳ್ಳೋಣ. ಒಂದು ಬೌಲಿಗೆ ತೆಗಿತಾ ಇದ್ದೀನಿ ನಾನು. ಈ ರೀತಿಯಾಗಿ ತೆಗೆದ ನಂತರ ಮತ್ತೆ 1-2 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇಷ್ಟೇ ನಾನು ಉಪಯೋಗಿಸೋದು. ಮತ್ತು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಅಥವಾ ದಾಲ್ಡ ಯಾವುದನ್ನು ಕೂಡ ಉಪಯೋಗಿಸೋದಿಲ್ಲ. ಇಷ್ಟೇ ಒಂದು ತುಪ್ಪದಲ್ಲಿ ನಾವು ರುಚಿಯಾಗಿರುವಂತಹ ಒಂದು ಹಲ್ವನ ತಯಾರಿಸ್ಕೋಬೋದು. ನೋಡಿ, ಈಗ ರವೆ ಮತ್ತು ಹಾಲು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ. ಸೊ ಅದು ನೋಡಿ, ರವೆ ಎಲ್ಲ ಹಾಲನ್ನು ಹೀರ್ಕೊಂಡಿದೆ, ತುಂಬ ಚೆನ್ನಾಗಾಗಿದೆ. ಸುಮಾರು ಒಂದು 5 ನಿಮಿಷ ನೀವು ರೆಸ್ಟಿಗೆ ಇಟ್ಟರೆ ಸಾಕು, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ ಅದು. ನಂತರ ಇವಾಗ ನಾವು ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಈ ಒಂದು
ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಈ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಆದರೆ ಇದರಲ್ಲಿ ಒಂದು ಏನು ಅಂತಂದರೆ ಫ್ರೆಂಡ್ಸ್, ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು. ದಯವಿಟ್ಟು ಸ್ಟವ್ನ ಆನ್ ಮಾಡಬೇಡಿ, ಸ್ಟವ್ ಆಫಲ್ಲಿರಲಿ. ಆಫಲ್ಲಿದ್ದಾಗಲೇ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಸ್ಟವ್ ಬಿಸಿ ನೀವು ಆನ್ ಮಾಡಿ ಇದನ್ನು ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ, ಗಟ್ಟಿಯಾಗ್ತಾ ಬಂದ್ಬಿಡುತ್ತೆ. ಸೊ ಫಸ್ಟು ಈ ಒಂದು ತುಪ್ಪ ಹಾಗೆ ಹಾಲು ಮತ್ತು ರವೆ ನೀಟಾಗಿ ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಸ್ಟವ್ನ ಆನ್ ಮಾಡೋ ಹಾಗಿಲ್ಲ. ಈಗ ನೋಡಿ ಸ್ಟವ್ ಆನ್ ಮಾಡ್ದಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮೇಲ್ಗಡೆ ತುಪ್ಪ ತೇಲ್ತಾ ಇದೆಯಲ್ಲ, ಆ ತುಪ್ಪ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಈಗ ಈ ರೀತಿ ಮಿಕ್ಸ್ ಆಗಬೇಕು. ಈಗ ನಾನು ಸ್ಟವ್ನ ಆನ್ ಮಾಡ್ಕೊಳ್ತೀನಿ. ಸ್ಟವ್ನ ಈಗ ಆನ್ ಮಾಡಿದ ನಂತರ ನೋಡಿ ಈಗ ಆನ್ ಮಾಡಿದ್ದೀನಿ. ಈಗ ಆನ್ ಮಾಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕಲರ್ ತಾನಾಗಿಯೇ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ನೋಡಿ ಸ್ವಲ್ಪನೂ ಕೂಡ ಗಂಟಿಲ್ಲ, ನೀಟಾಗಿ ಆಗಿದೆ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಅದು ಅದರಲ್ಲಿರೋಂಥ ತುಪ್ಪ ಅಥವಾ ಆಯಿಲು ಅಥವಾ ದಾಲ್ಡ ಏನನ್ನು ಹಾಕಿರ್ತಿರೋ ಅದು ಬಿಟ್ಕೊಳ್ತಾ ಇರಬೇಕು. ಆ ರೀತಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ರೀತಿಯಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಈಗ ಇಲ್ಲಿ ನೋಡಿ, ಇಲ್ಲಿ ಹೇಗೆ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಈ ರೀತಿ ಬಂದಿದೆ ಅಂದಾಗ ನಾವು ಇವಾಗ ಸಕ್ಕರೆಯ ಒಂದು ಪಾಕವನ್ನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಂದೊಂದು ಸ್ಪೂನ್ ಹಾಕ್ಕೋಬೇಕು. ಫಸ್ಟಿಗೆ ಒಂದು ಸ್ಪೂನು, ಇನ್ನೊಂದು ಸಲ ಇನ್ನೊಂದು ಸ್ಪೂನು, ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಒಂದು 2ರಿಂದ 3 ಸಲ ಹಾಕ್ಕೊಳ್ಳಿ. ನೋಡಿ ಒಂದು ಸಲ ಹಾಕಿದ್ದೀನಿ, ಮತ್ತು ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಮಗೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಈ ಹಲ್ವಾ ಬರುತ್ತೆ ಫ್ರೆಂಡ್ಸ್. ಖಂಡಿತ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಮತ್ತು ನೀವು ಯಾವಾಗಲೂ ತಯಾರಿಸೋದಕ್ಕಿಂತ ಸೂಪರ್ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಹಲ್ವಾ ರೆಸಿಪಿ. ಸೊ ಇವಾಗ ನಾನು ಪೂರ್ತಿಯಾಗಿ ಸಕ್ಕರೆಯ ಪಾಕವನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡೆ. 1 ಸಲ 2 ಸಲ ಅಥವಾ 3 ಸಲ ನೀವು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪಾಕವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಇವಾಗ ಪೂರ್ತಿಯಾಗಿರುವಂತಹ ಸಕ್ಕರೆ ಪಾಕವನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಈಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ನಂತರ ಇವಾಗ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಅಷ್ಟನ್ನು ಹಾಕಿದ ನಂತರ ಇವಾಗ ನಾನು ಹೀಗೆ ಮಿಕ್ಸ್ ಮಾಡ್ತಾ ಇರ್ತೀನಿ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೈಡಲ್ಲೆಲ್ಲ ತುಪ್ಪ ನೋಡಿ, ತುಪ್ಪ ಅಥವಾ ಆಯಿಲ್ ಏನು ಹಾಕಿರ್ತೀರಲ್ಲ ಅದೆಲ್ಲ ಬರ್ತಾ ಇರುತ್ತೆ. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಉಪಯೋಗಿಸ್ಬೇಕು ಅಂತ ಏನಿಲ್ಲ. ನಂತರ ನೋಡಿ ಈಗ ನಾವು ಫ್ರೈ ಮಾಡಿರುವಂತಹ ಗೋಡಂಬಿ ದ್ರಾಕ್ಷಿ ಅರ್ಧ ಹಾಕ್ಕೊಂಡಿದ್ದೀನಿ ನಾನು, ಮತ್ತೆ ಅರ್ಧ ನಂತರ ಹಾಕ್ಕೊಳ್ತೀನಿ. ಹಾಗಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವಾಗಲೂ ಕೂಡ ಬೇರೆ ಥರನೇ ನಾವು ಹಲ್ವಾವನ್ನು ತಯಾರಿಸಿರ್ತೀವಿ. ಈ ರೀತಿಯಾಗಿ ನೀವು ಖಂಡಿತವಾಗ್ಲೂ ಒಂದು ಸಲನೂ ತಯಾರಿಸಿರಲ್ಲ ಅಂತ ಭಾವಿಸ್ತೀನಿ. ಅಕಸ್ಮಾತ್ ತಯಾರಿಸಿದ್ರು ಕೂಡ ನಾನು ಹೇಳಿರುವಂಥ ರೀತಿಯಲ್ಲಿ ಒಂದು ಸಲ ತಯಾರಿಸಿ ಫ್ರೆಂಡ್ಸ್. ಓಕೆ, ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಈಗ ನೋಡಿ ಆಗಿದೆ. ಆಗಿರುವಂಥ ಒಂದು ಹಲ್ವನ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆ ಮತ್ತು ಹಾಲಿನಿಂದ 5 ನಿಮಿಷದಲ್ಲಿ ದಿಢೀರ್ ಹಲ್ವನ ತಯಾರಿಸಿ ತುಂಬಾ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಹಲ್ವಾ ನೀವು ಮನೆಯಲ್ಲಿಯೇ ತಯಾರಿಸ್ಕೋಬೋದು. ಈ ಒಂದು ಸೂಜಿ ಹಲ್ವನ ಖಂಡಿತವಾಗ್ಲೂ ತಯಾರಿಸಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಆಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.